ಬಿಡಿಎ ಬೊಕ್ಕಸಕ್ಕೆ ಹರಿದು ಬಂತು ಕೋಟಿ ಕೋಟಿ ಹಣ. 52 ಎಕರೆ ಬಿಡಿಎ ಜಾಗ ಅದು 2097 ಕೋಟಿ ರೂಪಾಯಿಗೆ ಹರಾಜಾಗಿದೆ. 52 ಎಕರೆ ಶ್ರೀನಿ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಪಾಲಾಗಿರುವಂಥ ಭೂಮಿ. ಹೈದರಾಬಾದ್ನ ಶ್ರೀನಿ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅದು ಪ್ರತಿ ಎಕರೆಗೆ 40.13 ಕೋಟಿ ರೂಪಾಯಿ ಬೆಲೆಯನ್ನು ಕೊಟ್ಟು ಈಗ ಭೂಮಿಯನ್ನು ಖರೀದಿ ಮಾಡಲಾಗಿದೆ. ಆನ್ಲೈನ್ನಲ್ಲಿ ಹರಾಜಾಗತ್ತೆ. ಆನ್ಲೈನ್ ಹರಾಜಿನಲ್ಲಿ 20 ಸುತ್ತಿನ ಹರಾಜು ಪ್ರಕ್ರಿಯೆ ಇರುತ್ತೆ. ಬಿಡಿಎ ಬೊಕ್ಕಸಕ್ಕೆ ಈ ರೀತಿಯಾಗಿ ಕೋಟಿ ಕೋಟಿ ಹಣ ಬಂದಿರುವಂಥದ್ದು. ಹರಾಜಿನಲ್ಲಿ ಬರೋಬ್ಬರಿ 2097 ಕೋಟಿ ರೂಪಾಯಿ ಬಿಡಿಎ ಬೊಕ್ಕಸಕ್ಕೆ 52 ಎಕರೆ ಬಿಡಿಎ ಜಾಗ ಈಗ ಹರಾಜಿನಿಂದ ಬಿಡಿಗೆಗೆ ಸಿಕ್ಕಿರುವಂಥದ್ದು 2097 ಕೋಟಿ ರೂಪಾಯಿ ಆದಾಯ. ಓಲ್ಡ್ ಮದ್ರಾಸ್ ರಸ್ತೆಯ ಪಕ್ಕದಲ್ಲಿರುವಂಥ ಕೋನದಾಸನಪುರದಲ್ಲಿರುವಂಥ 52 ಎಕರೆ ಬಿಡಿಎ ಜಾಗ ಇದು. ಸೊ ಹಂಗಾಗಿ ಈಗ 20 ಸುತ್ತಿನ ಪ್ರಕ್ರಿಯೆ ಏನಿರುತ್ತಲ್ಲ, ಹರಾಜು ಪ್ರಕ್ರಿಯೆ, ಕೊನೆಗೂ ಕೂಡ ಹೈದರಾಬಾದ್ನ ಶ್ರೀನಿ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್ ಪಾಲಾಗಿರುವಂಥದ್ದು 52 ಎಕರೆ ಜಾಗ. ಅಂದರೆ ನಿರೀಕ್ಷೆಗಿಂತ ಜಾಸ್ತಿ ಆದಾಯ ಬಂದಿದೆ. ಹರಾಜಿನಲ್ಲಿ ಬಿಡ್ ಮಾಡುವಂಥ ಸಂದರ್ಭದಲ್ಲಿ 52 ಎಕರೆ ತನ್ನದಾಗಿಸಿಕೊಂಡಿರುವಂಥದ್ದು ಶ್ರೀನಿ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್. ಪ್ರತಿ ಚದರ್ ಮೀಟರ್ಗೆ 98,446 ರೂಪಾಯಿ ಅಂತೆ. ಅಂದರೆ 40.13 ಕೋಟಿ ಪ್ರತಿ ಎಕರೆಗೆ ಬೆಲೆ ನೀಡಿರುವಂಥದ್ದು ಶ್ರೀನಿ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬಿಡಿಎಗೆ ಬಂಪರ್ ಆಫರ್ ಒಂಥರ ಇದು, ಅಂದರೆ ನಿರೀಕ್ಷೆ ಜಾಸ್ತಿ ಇರುವಂಥದ್ದು. ಈ ಹರಾಜಿನ ಪ್ರಕ್ರಿಯೆ ಹೇಗಿತ್ತು? ಹೇಮಕುಮಾರ್, ಇದು ಅತ್ಯಂತ ದೊಡ್ಡ ಮಟ್ಟಿನ ಯಶಸ್ಸಿನ ಹರಾಜ್ ಅಂತಾನೆ ಹೇಳ್ಬೋದು. ಏನಂದ್ರೆ ಈ ಹರಾಜ್ ಅಥವಾ ಆನ್ಲೈನ್ ಹರಾಜ್ ಮೂಲಕ ಈ ಒಂದು ಜಾಗವನ್ನ ಬಿಡಿಎ ಮಾರ್ತದೆ. ಬಿಡಿಎ ಈ ಹರಾಜನ್ನ ಪ್ರಕ್ರಿಯೆಯನ್ನ ಕರೆದ ಸಂದರ್ಭದಲ್ಲಿ ಹಲವು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳು, ಪ್ರೆಸ್ಟೀಜ್ ಆಗಿರ್ಬೋದು, ಗೋದ್ರೇಜ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಹರಾಜಿನಲ್ಲಿ ಆನ್ಲೈನ್ ಮೂಲಕ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಮ್ಮೆ ಹರಾಜ್ ಬಿಡ್ಡಿಂಗ್ ಓಪನ್ ಆದ ಸಂದರ್ಭದಲ್ಲಿ ಅದನ್ನ ಆನ್ಲೈನ್ ಮೂಲಕ ಬಿಡ್ಡಿಂಗ್ ಅನ್ನ ಶುರು ಮಾಡೋ ಸಂದರ್ಭದಲ್ಲಿ 20 ರೌಂಡ್ಸ್ ಗಳಲ್ಲಿ ಹರಾಜನ್ನ ಕೂಗಿದ್ದಾರೆ. ಅಂದ್ರೆ ಮೊದಲನೇ ರೌಂಡ್ ಅಲ್ಲಾಗಿಲ್ಲ, 2ನೇ ರೌಂಡ್ ಅಲ್ಲಾಗಿಲ್ಲ, 3ನೇ ರೌಂಡ್ ಅಲ್ಲಾಗಿಲ್ಲ, ಆತರ 20 ರೌಂಡ್ಸ್ ಗಳಲ್ಲಿ ಅವರು ಬೆಲೆಯನ್ನ ಹೇರ್ತಾ ಹೋಗ್ತಾರೆ. ಬಿಡ್ಡರ್ಗಳು ಇದಕ್ಕೆ ಬೆಲೆಯನ್ನು ಕಟ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೈಯೆಸ್ಟ್ ಬಿಡ್ಡಿಂಗ್ ಅನ್ನ ಮಾಡಿರುವಂತವರು ಈಗ ಹೈದರಾಬಾದ್ ಮೂಲದ ಶ್ರೀನಿ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಕಂಪನಿ. ಅದು ಈ 52 ಎಕರೆ ಜಾಗಕ್ಕೆ ಬರೋಬ್ಬರಿ 2097 ಕೋಟಿಗಳನ್ನ ಹರಾಜಿನಲ್ಲಿ ಕೋಟ್ ಮಾಡಿರುವಂತದ್ದು. ಅಂದ್ರೆ 52 ಎಕರೆನ ಜಾಗವನ್ನ ಈ ಹರಾಜಿನಲ್ಲಿ ಅತಿ ಹೆಚ್ಚು ಬಿಡ್ಡಿಂಗ್ ಅನ್ನ ಕೂಗೋದ್ರ ಮೂಲಕ ಅವರು ಈ ಜಾಗವನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಇದರಲ್ಲಿ ಬಹಳ ವಿಶಿಷ್ಟವಾದ ವಿಚಾರ ಏನಂತಂದ್ರೆ ಅಂದ್ರೆ ಬಿಡಿಎ ಏನು ಅಂದಾಜು ಮಾಡಿತ್ತು ಅದಕ್ಕಿಂತಲೂ ಕೂಡ 468 ಕೋಟಿ ಎಕ್ಸೆಸ್ ಅಧಿಕವಾಗಿ ಈ ಒಂದು ಹರಾಜಿನಲ್ಲಿ ದುಡ್ಡು ಈಗ ಬಿಡಿಎಗೆ ಸಿಕ್ಕಿರುವಂತದ್ದು. ಇದರಿಂದಾಗಿ ಬಿಡಿಎ ಒಂದು ಯಶಸ್ವಿ ಹರಾಜಿನ ಮೂಲಕ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈಗ ಹಲವು ಕಮರ್ಷಿಯಲ್ ಜಾಗಗಳು ಬಿಡಿಎ ಬಳಿ ಇದೆ. ಆ ಜಾಗಗಳನ್ನ ಇನ್ನು ಮುಂದೆ ಇದೇ ರೀತಿಯಾಗಿ ಹರಾಜಿನಲ್ಲಿ ಕೂಗ್ಲಿಕ್ಕೆ ಬಿಡಿಎ ಪ್ಲಾನ್ ಮಾಡಿರುವಂತದ್ದು. ಸುಮಾರು ಈಗ ಈ ಒಂದು ಹರಾಜಿಂದ 2,000 ಕೋಟಿಗಿಂತ ಹೆಚ್ಚು ಹಣ ಈಗ ಬಿಡಿಎ ಸಿಕ್ಕಿರುವಂತದ್ದು. ಜೊತೆನಲ್ಲಿ ಈ ಒಂದು ಬಿಡ್ಡಿಂಗ್ ನಲ್ಲಿ ಬಾಲಿಸುವಂತ ಇತರರಿಗೂ ಕೂಡ ಸಾಕಷ್ಟು ಟಫ್ ಫೈಟ್ ಇತ್ತು. ಗೋದ್ರೇಜ್ ಆಗಿರ್ಬೋದು, ಮತ್ತೆ ಪ್ರೆಸ್ಟೀಜ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಫೈಟ್ ಮಾಡ್ತಾರೆ. ಕೊನೆಗೆ ಈ ಬಿಡ್ಡಿಂಗ್ ನ ಈ ಶ್ರೀನಿ ಕಂಪನಿ ಏನಿದೆ, ಇದು ಕಂಪನಿ ಹೈದರಾಬಾದ್ ಮೂಲದ ಕಂಪನಿ ತಂದಾಗಿಸ್ಕೊಂಡಿದೆ, ಶ್ರೀನಿ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್. ನೋಡಿ ಎಷ್ಟು ಬಹಳಷ್ಟು ಭೂಮಿಯ ಬೆಲೆ ಬೆಂಗಳೂರಿನಲ್ಲಿ ಗಗನಕ್ಕೇರಿದೆ ಅನ್ನೋದು ನಿಜ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆನೇ ಈ ಜಮೀನ ಪ್ರತಿ ಚದರ ಮೀಟರ್ಗೆ 98,446 ಕೋಟಿ ಅಂದ್ರೆ 98,446 ರೂಪಾಯಿ ಅಂತ ಆಗ್ತದೆ. ಅಥವಾ ಒಂದು ಪ್ರತಿ ಎಕರೆಗೆ 40,13 ಲಕ್ಷ ಆಗ್ತದೆ ಅಂತ ಹೇಳಿ ಅದನ್ನ ಡಿವೈಡ್ ಮಾಡೋ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಹಾಗಾಗಿ ಬಹಳ ದೊಡ್ಡ ಮಟ್ಟದ ಒಂದು ಬೆಲೆಗೆ ಈ ಒಂದು ಹರಾಜ್ ಆಗಿರುವಂತದ್ದು. ಇದು ಒಂದು ಆನೆ ಬಲ ಕೊಟ್ಟಿದೆ. ಯಾಕಂದ್ರೆ ಬಿಡಿಎ ಬಳಿ ದುಡ್ಡು ಇರ್ಲಿಲ್ಲ. ಅದು ಯಾವಾಗಲೂ ಕೂಡ ದುಡ್ಡು ಯಾವ್ದಾರ ನಿರ್ಮಾಣ ಕಾರ್ಯ ಮಾಡ್ಬೇಕಂದ್ರೆ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಆದ್ರೆ ಸ್ವಂತ ಏನು ಭೂಮಿ ಪ್ರಾಪರ್ಟೀಸ್ ಗಳನ್ನ ರಕ್ಷಣೆ ಮಾಡೋದ್ರ ಜೊತೆನಲ್ಲಿ ಎನ್ ಎ ಹಾರಿಸ್ ಮತ್ತು ಮಣಿವಣ್ಣರವರ ಏನು ಇಬ್ರು ಒಂದು ಜುಗಲ್ಬಂದಿನಲ್ಲಿ ಬಹಳ ಒಳ್ಳೆ ಕೆಲಸ ಆಗ್ತಾ ಇದೆ. ಬಿಡಿಎ ಮತ್ತೆ ಆನ್ ಟ್ರ್ಯಾಕ್ ಬಂದಿದೆ. ಜನಸಾಮಾನ್ಯರು ಬಹಳ ಖುಷಿಯಲ್ಲಿದ್ದಾರೆ. ಬಿಡಿಎ ಕೆಲಸಗಳ ಕಾರ್ಯಗಳು ಆಗ್ತಾ ಇದೆ ಅನ್ನುವಂತ ವಿಚಾರ. ಅದ್ರ ಜೊತೆನಲ್ಲಿ ಈ ಹರಾಜಿನಿಂದ ಏನಾಗಿದೆ, ಬಹಳ ದೊಡ್ಡ ಮಟ್ಟದ ಒಂದು ಆದಾಯ ಬಿಡಿಎ ಪಾಲಾಗಿರುವಂತದ್ದು. ಈ ಆದಾಯವನ್ನ ಬಿಡಿಎ ಮುಂದೆ ತನ್ನ ಒಂದು ಹಲವು ಪ್ರಾಜೆಕ್ಟ್ ಗಳಲ್ಲಿ ಬಳಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಇದೇ ರೀತಿಯಾಗಿ ಬಿಡಿಎ ಇದನ್ನ ಈಗ ಈ ಹರಾಜನ್ನ ಈಗ ಬೇರೆ ಬೇರೆ ಮಾಮೂಲಿ ನಿವೇಶನಗಳನ್ನ ಹರಾಜು ಮಾಡೋದು ಬೇರೆ, ಇದು ಕಮರ್ಷಿಯಲ್ ಒಂದು ದೊಡ್ಡ ದೊಡ್ಡ ಜಾಗಗಳಿರ್ತದಲ್ಲ ಅಂತದನ್ನ ಹರಾಜನ್ನ ಕೂಗಿರುವಂತದ್ದು. ಇದು ಬೆಂಗಳೂರಿನ ಆಯಕಟ್ಟಿನ ಜಾಗದಲ್ಲಿ ಇರುವಂತಹ ಒಂದು ಜಾಗ. ಆ ಹಿನ್ನೆಲೆಯಲ್ಲೇನೆ ಇದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ
ಒಂದು ಸಿಕ್ಕಿರುವಂತ ಓಲ್ಡ್ ಮದ್ರಾಸ್ ರಸ್ತೆ ಕೋನದಾಸಪುರದಲ್ಲಿರುವಂತ 52 ಎಕರೆ ಜಾಗ. ಈ ಜಾಗ ಈ ಹಿಂದೆ ಅದನ್ನ ಒಂದು ಸ್ಟೀಲ್ ಪ್ಲಾಂಟ್ ಮಾಡಬೇಕು ಅನ್ನುವಂತ ಉದ್ದೇಶನ ಇಟ್ಟುಕೊಂಡು ಸುಮಾರು 20 ವರ್ಷಗಳ ಕಾಲ ಹಾಗೆ ಇಟ್ಟಿರ್ತಾರೆ ಆ ಜಾಗನ BDA. ಆದ್ರೆ ಯಾರು ಆ ಇಂಟ್ರೆಸ್ಟ್ ಅನ್ನ ತೋರಿಸಿರೋದಿಲ್ಲ. ಅದೇ ಜಾಗವನ್ನ ಹಾಯಿನಲ್ಲಿ ಅದನ್ನ ಹರಾಜು ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಒಂದು ಈಗ ಅದನ್ನ ಹರಾಜು ಪ್ರಕ್ರಿಯೆ ಕೂಗಿರುವಂತದ್ದು. ಈ ಹರಾಜಿನಿಂದಾಗಿ BDಗೆ ಬಹುದೊಡ್ಡ ಮಟ್ಟದ ಆದಾಯ BDA ಬೊಕ್ಕಸಕ್ಕೆ ಹರಿದು ಬಂದಿದೆ. ಎಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.